ಹಾಯ್ ಫ್ರೆಂಡ್ಸ್, ಸ್ಪೈಸಿ ಕಿಚನ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ನೋಡಿ, ಈ ಥರ ಉಪ್ಸಾರು, ಇದನ್ನು ನಾವು ಸಪ್ಪೆಸರು ಅಂತ ಕರಿತೀವಿ. ಇದು ಒಂದು ಒಳ್ಳೆ ಟೇಸ್ಟಿಯಾಗಿ ಮಾಡುವಂಥ ಉಪ್ಸಾರು. ಇದು ಕಿರಿಕ್ಸಾಲೆ ಸೊಪ್ಪು ಅಂತ ತುಂಬಾ ಟೇಸ್ಟಿಯಾಗಿ ಆಗುತ್ತೆ. ಇದು ಇಲ್ಲಿ ನೀರು ಕಾಯೋಕ್ಕಿಟ್ಟಿದ್ದೆ, ಚೆನ್ನಾಗಿ ಕುದೀಲಿ ಇದು ನೀರು. ನೋಡಿ, ಕುದೀತಾ ಇದೆ. ಈಗ ಇದು ಒಂದು ಟೀ ಕಪ್ಪಲ್ಲಿ 1.5 ಕಪ್ಪಷ್ಟು ಬೇಳೆ ಹಾಕೋಣ. ಬೇಳೆ ಹಾಕಿ ಚೆನ್ನಾಗಿ ಬೇಯಿಸ್ಕೋಬೇಕು. ಇದನ್ನು ಇದು ಬೇಯೋಷ್ಟರಲ್ಲಿ ಸೊಪ್ಪನ್ನು ಚೆನ್ನಾಗಿ ಸೋಸ್ಕೊಂಡು ಚೆನ್ನಾಗಿ ತೊಳ್ಕೊಂಡು ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು. ಇದನ್ನು ಈ ಸೊಪ್ಪನ್ನು ಕಟ್ ಮಾಡಿ ತೊಳಿಬಾರ್ದು, ಸೊಪ್ಪಿನ ಅಂಶ ಎಲ್ಲ ನೀರಲ್ಲಿ ಹೋಗ್ಬಿಡುತ್ತೆ. ಫಸ್ಟು ಕ್ಲೀನ್ ಮಾಡಿಕೊಂಡು ತೊಳ್ಕೊಂಡು ಆಮೇಲೆ ಇದನ್ನು ಕಟ್ ಮಾಡ್ಕೋಬೇಕು. ಹಾಗಾದರೆ ಸೊಪ್ಪಿನ ಅಂಶ ಹಾಗೆ ಇರುತ್ತೆ, ಟೇಸ್ಟು ಚೆನ್ನಾಗಿ ಬರುತ್ತೆ ಸಾರು. ಹಾಕಿ ಫಸ್ಟ್ ತೊಳ್ಕೊಂಡಿದ್ದೀನಿ, ಆಮೇಲೆ ಇದನ್ನು ಚಾಕುವಿಂದ ಕಟ್ ಮಾಡ್ಕೊತಾ ಇದ್ದೀನಿ ಚಿಕ್ಕದಾಗಿ. ಅಷ್ಟರಲ್ಲಿ ನೋಡಿ ಬೇಳೆ ಬೆಂದಿದೆ. ಇದಕ್ಕೆ ಈಗ ಬೇಳೆ ಬೆಂದಿದೆ ನೋಡಿ, ಈ ಥರ ಹರಡ್ಕೊಂಡಿರುತ್ತೆ. ಅದು ಬೇಳೆ ಬೆಂದಾಗ ಹರಡ್ಕೊಂಡಿರುತ್ತೆ. ಇದು ಪ್ರೆಸ್ ಮಾಡಿ ನೋಡಿದ್ರೆ ಬೆಂದಿದೆ. ಈಗ ಇದನ್ನು ಸೊಪ್ಪನ್ನು ನೀಟಾಗಿ ಕಟ್ ಮಾಡಿ ತೊಳೆದು ಇಟ್ಟಿರೋ ಅಂಥ ಸೊಪ್ಪನ್ನು ಹಾಕ್ಕೊಳ್ಳೋಣ. ಇದನ್ನು ಉಪ್ಪು ಹಾಕ್ಬಿಟ್ಟು ಇದಕ್ಕೆ ಸ್ವಲ್ಪ ರುಚಿಗೆ ಹಾಕ್ಕೊಂಡು ಸುಮಾರು ಒಂದು 2-3 ನಿಮಿಷ ಬೇಯಿಸ್ಕೊಂಡ್ರೆ ಕುದಿಸ್ಕೊಂಡ್ರೆ ಸಾಕು. ಇದು ಬೆಂದುಬಿಡುತ್ತೆ, ಸೊಪ್ಪಾಗಿರೋದ್ರಿಂದ ಬೇಗ ಬೇಯುತ್ತೆ. ಇದಕ್ಕೇ ಒಂದು 3 ಟೊಮೊಟೊ ಹಾಕ್ಕೋತಾ ಇದ್ದೀನಿ. ಟೊಮೊಟೊನೂ ಸೊಪ್ಪು ಜೊತೆಗೇ ಬೇಗನೆ ಬೇಯುತ್ತೆ. ನೋಡಿ, ಈಗ ಸೊಪ್ಪು ಬೆಂದಿದೆ. ತುಂಬ ಬೇಯಿಸಬಾರ್ದು, ಇದು 3/4% ಬೆಂದರೆ ಅದು ಬಿಸಿಗೇ ಬೆಂದೋಗುತ್ತೆ. ಈ ಟೊಮೊಟೊನೂ ತೆಕ್ಕೊಂಬಿಡೋಣ. ಸೊಪ್ಪು ಚೆನ್ನಾಗಿ ಬೆಂದ್ಕೊಂಡಿದೆ. ಟೊಮೊಟೊ ತೆಕ್ಕೊಂಡು ಇದು ಕಟ್ಟು ಸಪ್ರೇಟು, ಸೊಪ್ಪನ್ನು ಸಪ್ರೇಟು ಮಾಡ್ಕೋಬೇಕು. ಈ ಥರ ಬಸ್ಕೊಂಬಿಟ್ರೆ ಸೊಪ್ಪೆ ಬೇರೆ ಕಟ್ಟು ಬೇರೆ ಆಗುತ್ತೆ. ಇದನ್ನು ಬಸ್ಬಿಟ್ಟು ಫ್ಯಾನ್ ಕೆಳಗೆ ಹಾರ್ಲಿಕ್ಕೆ ಇಡೋಣ. ಈ ಸೊಪ್ಪನ್ನು ಚೆನ್ನಾಗಿ ಹಾರ್ಕೋಬೇಕು. ಅದು ಹಾರಿದ್ರೆ ಅದು ಹಿಂಡುಬಿಟ್ಟು ಸೊಪ್ಪು ತೆಗೆದು ಒಗ್ಗರಣೆ ಮಾಡ್ಕೊಳ್ಳೋಣ. ತೆಕ್ಕೊಂಡು ಬಾಣಲಿಗೆ ಒಂದು 8-10 ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು ಹುರ್ಕೋತಾ ಇದ್ದೀನಿ. ಇದು ಅಷ್ಟು ಖಾರ ಇಲ್ಲ ಹಸಿಮೆಣ್ಸಿನ್ಕಾಯಿ. ಇದು ಬ್ಯಾಡಗಿ ಮೆಣಸಿನ್ಕಾಯಿ ಥರ ಉದ್ದುದ್ದವಾಗಿರುತ್ತೆ, ಇದು ಖಾರ ಇರೋದಿಲ್ಲ. ಚಿಕ್ಕದು ತೊಗೊಂಡ್ರೆ ಡಾರ್ಕ್ ಗ್ರೀನ್ ಕಲರ್ ಇರೋ ಅಂಥ ಚಿಕ್ಕ ಹಸಿಮೆಣ್ಸಿನ್ಕಾಯಿ ತೊಗೊಂಡ್ರೆ ಖಾರ ಇರುತ್ತೆ. ಈಗ ನೋಡಿ, ಬಾಣಲಿ ಇಟ್ಕೊಂಡು ಸೊಪ್ಪಿಗೆ ಒಗ್ಗರಣೆ ಹಾಕ್ಕೊಳ್ಳೋಣ. ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆ, ಕರಿಬೇವಿನ ಸೊಪ್ಪು, ದೊಡ್ಡ 2 ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಒಗ್ಗರಣೆಗೆ ಹಾಕ್ತಾಯಿದ್ದೀನಿ. ಹಸಿಮೆಣ್ಸಿನ್ಕಾಯಿ ಚೆನ್ನಾಗಿ ಫ್ರೈ ಆಗಬಾರ್ದು. ಇದು ಒಂದು 1/2% ಆದರೆ ಸಾಕು, 1/2% ಬೆಂದರೆ ಸಾಕು ಇದು ಈರುಳ್ಳಿ. ಇದಕ್ಕೆ ಸೊಪ್ಪು ಹಾಕ್ಕೊಳ್ಳೋಣ. ಚೆನ್ನಾಗಿ ಹಿಂಡಿ ರಸ ತೆಗೆದಿರೋವಂಥ ಸೊಪ್ಪು ಇದು. ಸ್ವಲ್ಪ ಹಿಂಡು ತೆಗೆದ್ರೆ, ಅದರಲ್ಲಿರೋ ರಸ ತೆಗೆದ್ರೆ ಉದುದ್ರಾಗಿ ಹಾಕುತ್ತೆ ಸೊಪ್ಪು. ಇದಕ್ಕೆ ಸ್ವಲ್ಪ ಕಾಯಿ ತುರಿನೂ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿಕೊಂಡು ಎಲ್ಲನೂ ಸ್ಟವ್ ಹೈ ಫ್ಲೇಮಲ್ಲಿ ಇಟ್ಕೊಂಡು ಒಂದು 2-3 ನಿಮಿಷ ಫ್ರೈ ಮಾಡಿಕೊಂಡ್ರೆ ರೆಡಿ ಆಗುತ್ತೆ ಸೊಪ್ಪು ಒಗ್ಗರಣೆ. ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಸೊಪ್ಪಿನ ಪಲ್ಯ ರೆಡಿ ಆಯಿತು. ಇದು ನೋಡಿ, ಉಪ್ಸಾರಿಗೆ ಬದನೆಕಾಯಿಗೆ ಈ ಥರ ಎಣ್ಣೆ ಹಚ್ಕೋತಾ ಇದ್ದೀನಿ. ಎಣ್ಣೆ ಹಚ್ಕೊಂಡು ಹೈ ಫ್ಲೇಮಲ್ಲಿ ಇಟ್ಕೊಂಡು ಒಂದು 2-3 ಸೆಕೆಂಡು ಚೆನ್ನಾಗಿ ಕಾಯಿನ ಸುಟ್ಕೋಬೇಕು. ಮೇಲಿಂದ ಎಲ್ಲ ಸುಟ್ಕೋಬೇಕು. ಅದನ್ನು ತಿರುಗಿಸಿ ಇಡ್ತಾಯಿದ್ರೆ ಸುಟ್ಕೊಳ್ಳುತ್ತೆ ಬದನೆಕಾಯಿ. ಸ್ವಲ್ಪ ಕಪ್ಪಾದಮೇಲೆ ಸಿಮ್ಮಲ್ಲಿ ಇಟ್ಬಿಟ್ರೆ ಬೇಯ್ಕೊಳ್ಳುತ್ತೆ ಅದು. ಅಷ್ಟರಲ್ಲಿ ಇಲ್ಲಿ ಬೆಳ್ಳುಳ್ಳಿ ಕುಟ್ಕೊಳ್ಳೋಣ. ಬೆಳ್ಳುಳ್ಳಿ, ಉಪ್ಪು, ಹಸಿಮೆಣ್ಸಿನ್ಕಾಯಿ, ಹುರಿದಿರೋ ಅಂಥ ಮೆಣಸಿನ್ಕಾಯಿನೂ ಹಾಕ್ಕೊಂಡು ಚೆನ್ನಾಗಿ ಜಜ್ಕೋತಾ ಇದ್ದೀನಿ ನಾನಿಲ್ಲಿ. ಇದನ್ನು ಜಜ್ಜಿ ಆದಮೇಲೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ. ಅದನ್ನು ಸ್ವಲ್ಪ ಜಜ್ಕೊಳ್ಳೋಣ. ಅದು ಫ್ಲೇವರ್ ಎಲ್ಲ ಬಿಟ್ಕೊಂಡು ಟೇಸ್ಟ್ ಚೆನ್ನಾಗಿ ಬರುತ್ತೆ. ಜಜ್ಜಿದಾದಮೇಲೆ ಇದಕ್ಕೆ ಆ ಸುಟ್ಟಿರೋ ಅಂಥ ಬದನೆಕಾಯಿನ ಸಿಪ್ಪೆ ತೆಗೆದಿಟ್ಕೋಬೇಕು. ಮತ್ತು ಈ ಟೊಮೊಟೊ ಇತ್ತಲ್ಲ ಬೇಯಿಸ್ಕೊಂಡಿದ್ದು ಕಟ್ಟಲ್ಲಿ, ಈ ಥರ ಕುಟ್ಟೋ ಕಲ್ಲಿದ್ದರೆ ಕುಟ್ಕೋಬೋದು. ಈ ಕಲ್ಲು ಇಲ್ಲ ಅಂದರೆ ಒಂದು ಚಿಕ್ಕ ಮಿಕ್ಸರ್ ಜಾರಿಗೆ ಸ್ವಲ್ಪ ತಣ್ಣಗಾದಮೇಲೆ ಕಟ್ ಮಾಡಿ ಹಾಕ್ಕೊಂಡು ಮಿಕ್ಸಿಲಿ 1 ರೌಂಡ್ ಹಾಕ್ಕೊಂಡ್ರೆ ಸಾಕಾಗತ್ತೆ. ಇದು ಟೊಮೊಟೊ ಮ್ಯಾಶ್ ಆಗಿಬಿಡುತ್ತೆ. ಮಿಕ್ಸಿಲೂ ಮ್ಯಾಶ್ ಮಾಡ್ಕೋಬೋದು. ಈ ಥರ ಜಜ್ಜಿರೋದು ಟೇಸ್ಟ್ ಚೆನ್ನಾಗಿ ಬರುತ್ತೆ. ಹಾಗಾಗಿ ಇದನ್ನು ಜಜ್ಜಿತಾ ಇದ್ದೀನಿ ನಾನು. ಜಜ್ಜಿ ಇದನ್ನು ತಿರುಳನ್ನ ತೆಕ್ಕೋತಾ ಇದ್ದೀನಿ. ಹಿಂಡಿ ತೆಗೆದು ಅದು ಒಳಗಡೆ ಮಾತ್ರ
ರಸ ಮಾತ್ರ ತೆಕ್ಕೋಬೇಕು. ಇದಕ್ಕೆ ನೋಡಿ ಹುಣಸೆ ಹಣ್ಣು, ಸ್ವಲ್ಪ ಹುಣಸೆ ಹಣ್ಣು ಆದರೆ ಸಾಕಾಗುತ್ತೆ. ಇದು ಟೊಮೊಟೊ ಹುಳಿ ಇರೋದ್ರಿಂದ ಅದ್ರ ಜೊತೆಗೆ ಇದನ್ನು ಹಾಕ್ಕೊಂಡು ಕಿವುಚ್ಕೊಂಡ್ರೆ ಹುಣಸೆ ರಸದ್ದು ಹುಳಿನೂ ಬರುತ್ತೆ ಇದಕ್ಕೆ. ಈ ಬದನೆಕಾಯಿ ಅಷ್ಟರಲ್ಲಿ ನೋಡಿ ಸುಟ್ಟೋಗಿದೆ, ಒಳಗಡೆ ಎಲ್ಲ ಸಾಫ್ಟಾಗಿ ಬೆಂದಿರುತ್ತೆ. ಈ ಕುಟ್ಕೊಂಡಿರೋ ಅಂಥ ಹಸಿಮೆಣಸಿನ್ಕಾಯಿ ಬೆಳ್ಳುಳ್ಳಿ ಖಾರನೂ ಹಾಕ್ಕೊಂಡು ಅದಕ್ಕೆ ಸುಟ್ಟಿರೋ ಬದನೆಕಾಯಿನೂ ಸೇರಿಸಿ ಕಿವುಚ್ಕೋತಾ ಇದ್ದೀನಿ. ಚೆನ್ನಾಗಿ ಕಲಿಸ್ಕೋಬೇಕು ಇದನ್ನು. ಕೈಯಿಂದ ಕಲಿಸಿದ್ರೆ ಟೇಸ್ಟು, ಹಾಗಾಗಿ ಕೈಯಿಂದ ಕಲಿಸ್ತಾ ಇದ್ದೀನಿ. ನಿಮ್ಗೆ ಅದು ಇಷ್ಟ ಇಲ್ಲ ಅಂದರೆ ಎಲ್ಲನೂ ಒಂದೇ ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ಒಂದು ರೌಂಡ್ ಹಾಕ್ಕೊಂಬಿಟ್ರೆ ರೆಡಿ ಆಗಿಬಿಡುತ್ತೆ. ಇಲ್ಲಿ ನೋಡಿ ಸಾರು ರೆಡಿ ಆಯಿತು. ಈ ಟೈಮಲ್ಲಿ ಸ್ವಲ್ಪ ಟೇಸ್ಟ್ ನೋಡ್ಕೊಳ್ಳೋಣ. ಏನು ಉಪ್ಪು ಖಾರ ಏನು ಬೇಕು ಕಡಿಮೆ ಇದ್ದರೆ ಅಡ್ಜಸ್ಟ್ ಮಾಡಿ ಹಾಕ್ಕೋಬೋದು. ನೋಡಿ ಇಲ್ಲಿ ರೆಡಿ ಆಯಿತು. ಬಿಸಿ ಮುದ್ದೆ ಅನ್ನದ ಜೊತೆ ತುಂಬ ಒಳ್ಳೆ ಕಾಂಬಿನೇಷನು. ನಿಮಗೆ ನನ್ನ ವೀಡಿಯೋಸ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್.